ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಒತ್ತಡ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಶ್ವಾಸನಾಳದ ಅಸ್ತಮಾ ಸಮಸ್ಯೆಯನ್ನ ಮಕ್ಕಳಿಂದ ಹಿಡಿದು ವೃದ್ಧರು ಕೂಡ ಎದುರಿಸ್ತಾ ಇರ್ತಾರೆ. ನಮ್ಮ ಜೀವನ ಶೈಲಿ ಆಧುನಿಕತೆಯತ್ತ ದಾಪುಗಾಲಿಟ್ಟಂತೆಲ್ಲ ನಮ್ಮ ಆರೋಗ್ಯ ವಿನಾಶದತ್ತ ಸಾಗ್ತಿದೆ. ನಗರೀಕರಣದ ದುಷ್ಪರಿಣಾಮದಿಂದಾಗಿ ನಾವು ಇಂದು ಪಡಬಾರದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ವಾಹನಗಳ ದಟ್ಟಣೆ, ವಾಯುಮಾಲಿನ್ಯದಿಂದಾಗಿ ನಾನಾ ತರದ ಕಾಯಿಲೆಗಳಿಗೆ ಸುಲಭವಾಗಿ ತುತ್ತಾಗ್ತಿದ್ದಾರೆ ಜನ. ಅದರಲ್ಲಿ ಅಸ್ತಮಾ ಕೂಡ ಒಂದು. ಅಸ್ತಮಾ ಬರಲು ಕಾರಣಗಳು ಹಲವಾರು. ವಯೋವೃದ್ಧರು ಮತ್ತು ಮಕ್ಕಳು ಅಸ್ತಮಾಗೆ ಬಳಲಿ ಬೆಂಡಾಗ್ತಾರೆ. ವಾತಾವರಣದ ಬದಲಾವಣೆಯಿಂದ ಅಸ್ತಮಾ ರೋಗಿಗಳು ಕ್ಷಣ ಕ್ಷಣಕ್ಕೂ ವ್ಯಥೆ ಪಡ್ತಾರೆ. ಅಸ್ತಮಾ ವಾತಾವರಣ ಮತ್ತು ಆನುವಂಶಿಕ ಕಾರಣಗಳಿಗಾಗಿ ಬರಬಹುದು. ಆದರೆ ಮುನ್ನೆಚ್ಚರಿಕೆ ವಹಿಸಿದರೆ ಅಸ್ತಮಾದಿಂದ ದೂರ ಉಳಿಬಹುದು. ಹಾಗಾದ್ರೆ ಶ್ವಾಸನಾಳದ ಅಸ್ತಮಾ ಯಾಕೆ ಬರುತ್ತೆ? ಅಸ್ತಮಾ ಅಲರ್ಜಿ ಉಂಟಾದರೆ ಆರೋಗ್ಯದಲ್ಲಿ ಏನೆಲ್ಲ ಏರುಪೇರುಗಳು ಕಾಣಿಸಿಕೊಳ್ಳುತ್ತವೆ? ಹಾಗಾದ್ರೆ ಈ ಸಮಸ್ಯೆಯಿಂದ ಪಾರಾಗಲು ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದರ ಬಗ್ಗೆ, ಈಗಾಗಲೇ ಈ ಸಮಸ್ಯೆಯಿಂದ ಬಳಲ್ತಿರೋರು ಯಾವ ಚಿಕಿತ್ಸೆ ಪಡಿಬೇಕು, ಎಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಮಟ್ಟದಲ್ಲಿ ಪರಿಹಾರ ಇದೆಯಾ ಅನ್ನೋದನ್ನ ತಿಳಿಸೋಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ಡಾಕ್ಟರ್ ಉಮರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಡಾಕ್ಟರ್, ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹಲೋ ಡಾಕ್ಟರ್, ಮೊದಲನೇದಾಗಿ ನನ್ನ ಪ್ರಶ್ನೆ, ಬ್ರಾಂಕಿಯಲ್ ಅಸ್ತಮಾ ಅಂದ್ರೆ ಏನು? ಈ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಕಾರಣ ಏನು ಡಾಕ್ಟರ್? ನೋಡಿ, ಬ್ರಾಂಕಿಯಲ್ ಅಸ್ತಮಾ ಅಂತ ನಾವು ಹೇಳಿದಾಗ ಇದು ಒಂದು ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಒಂದು ಕಾಯಿಲೆ. ಸಾಮಾನ್ಯವಾಗಿ ನಾವು ಏನು ಒಂದು ರೆಸ್ಪಿರೇಷನ್ ಅಂತ ಹೇಳ್ತೀರಿ, ಅಂದರೆ ಆಕ್ಸಿಜನ್ ಒಳಗಡೆ ತೊಗೊಳೋದು, ನಂತರ ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕೋದು, ಇದು ತುಂಬ ಎಫರ್ಟ್ಲೆಸ್ಸಾಗಿ ಆರಾಮಾಗಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಈ ಏನೊಂದು ನಾವು ಉಸಿರು ಒಳಗಡೆ ತೊಗೊಳ್ತೀರಿ, ಉಸಿರು ಆಚೆ ಹಾಕ್ತೀರಿ, ಈ ಒಂದು ಮೆಕ್ಯಾನಿಸಮಲ್ಲಿ ಸರ್ಟನ್ ವ್ಯತ್ಯಾಸ ಆದಾಗ ಜನರಲಿ ಆಸ್ತಮಾಲಿ ಒಂದು ಹೈಪರ್ ರೆಸ್ಪಾನ್ಸ್ ಅಂತ ನಾವು ಹೇಳ್ತೀರಿ, ಅಥವಾ ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತೀರಿ. ಈ ಒಂದು ಟ್ರೇಕಿಯಾ ಅಂದರೆ ವಿಂಡ್ ಪೈಪ್ ಅಂತ ಏನಿರುತ್ತೋ, ಅಥವಾ ಸರ್ಟನ್ ಬ್ರಾಂಕ್ಯೂಲ್ಸ್, ಏಲ್ವಿಯೋಲ ಅಂತ ಇರುತ್ತೆ. ಸೊ ಅದ್ರಲ್ಲಿ ಒಂದು ವೇಳೆ ಏನಾದರೂ ಕನ್ಸ್ಟ್ರಿಕ್ಷನ್ ಆದಾಗ, ಅಥವಾ ಅಲ್ಲಿ ಸರ್ಟನ್ ಇನ್ಫ್ಲಮೇಟ್ರಿ ಚೇಂಜಸ್ ಆದಾಗ ಆಗೇನಾಗುತ್ತಂದರೆ ಉಸಿರು ನಾವು ಒಳಗಡೆ ತೊಗೊಳೋದು ಕಷ್ಟ ಆಗಬಹುದು, ಅಥವಾ ಉಸಿರು ಆಚೆ ಹಾಕೋದು ಕಷ್ಟ ಆಗಬಹುದು. ಸೊ ಈ ಒಂದು ಫೀಚರ್ ಇದ್ದಾಗ ಇದಕ್ಕೆ ನಾವು ಸಾಮಾನ್ಯವಾಗಿ ಬ್ರಾಂಕಿಯಲ್ ಆಸ್ತಮಾ ಅಂತ ಹೇಳ್ತೀರಿ. ಬೇಸಿಕ್ಲಿ ಈ ಒಂದು ಆಸ್ತಮಾ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ, ಬಟ್ ಇದನ್ನು ನಾವು ಬ್ರಾಡಾಗಿ ಎರಡು ವಿಧದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಒಂದು ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀರಿ, ಇನ್ನೊಂದೊಂದು ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀರಿ. ಸೊ ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ನಮ್ಮ ದೇಹದ ಆಚೆ ಇರುವ ಫ್ಯಾಕ್ಟರ್ಸ್ಗೆ ಬಹುಶಃ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರಬಹುದು. ಸೊ ಇವಕ್ಕೆಲ್ಲದಕ್ಕೂ ಕೂಡ ನಾವು ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀರಿ. ಸೊ ಮೇಯ್ನಾಗಿ ಒಂದು ನಾವು ನೋಡುವಂಥದ್ದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇರಬಹುದು, ಅಥವಾ ಸರ್ಟನ್ ಎನಿಮಲ್ ಡ್ಯಾಂಡರ್ ಇರಬಹುದು, ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ಇರಬಹುದು, ಸರ್ಟನ್ ವೆದರ್ ಕಂಡೀಷನ್ಸ್ ಇರಬಹುದು. ಸರ್ಟನ್ ಡ್ಯಾಂಪ್ ವೆದರ್ ಕಂಡೀಷನ್ಸಲ್ಲಿ ಕೆಲಸ ಮಾಡ್ತಿರುವಾಗ ಈ ಒಂದು ಸಮಸ್ಯೆ ಆಗಬಹುದು. ಸರ್ಟನ್ ಆಕ್ಯುಪೇಷನ್ಸಲ್ಲಿರಬಹುದು, ಲೈಕ್ ತುಂಬ ಜಾಸ್ತಿ ಪೇಂಟರ್ಸಲ್ಲಿ ಈ ಒಂದು ಸಮಸ್ಯೆ ಕಂಡುಬರ್ತಾ ಇರುತ್ತೆ, ಅಥವಾ ಸರ್ಟನ್ ಸ್ಟೋನ್ ಕಟರ್ಸಲ್ಲಿರಬಹುದು. ಸರ್ಟನ್ ಕೆಮಿಕಲ್ ಫ್ಯಾಕ್ಟ್ರೀಸಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಎಕ್ಸ್ಪೋಜರ್ ಆದಾಗ ಈ ಒಂದು ಸಮಸ್ಯೆ ಕಂಡುಬರ್ತಾ ಹೋಗುತ್ತೆ. ಸೊ ಇವೆಲ್ಲನೂ ಕೂಡ ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀರಿ. ಸೊ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ನಾವು ಬಂದಾಗ ನಮ್ಮ ದೇಹದ ಒಳಗಡೆ ಆಗ್ತಾ ಇರುವಂಥ ಫ್ಯಾಕ್ಟರ್ಸಿಗೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀರಿ. ಸೊ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ನಾವು ನೋಡುವಂಥದ್ದು ಅಟೋಪಿ ಅಂತ ನಾವು ಹೇಳ್ತೀರಿ. ಅಟೋಪಿ ಅಂತ ಹೇಳಿದಾಗ ನಮ್ಮ ಚರ್ಮದ ಮೇಲೆ ಸರ್ಟನ್ ಎರಪ್ಷನ್ಸ್ ಬರುತ್ತೆ. ಜನರಲಿ ಇದಕ್ಕೆ ನಾವು ಎಕ್ಸಿಮಾ ಅಂತ ನಾವು ಹೇಳ್ತೀರಿ, ಅಥವಾ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀರಿ. ಒಂದು ವೇಳೆ ಈ ಒಂದು ಅಟೋಪಿಕ್ ಡರ್ಮಟೈಟಿಸ್ ಇದ್ದಾಗ ಈ ಒಂದು ಆಸ್ತಮಾ ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಅಥವಾ ಸರ್ಟನ್ ವೈರಲ್ ಇನ್ಫೆಕ್ಷನ್ಸ್, ಪದೇ ಪದೇ ವೈರಲ್ ಇನ್ಫೆಕ್ಷನ್ಸ್ ಆಗ್ತಾ ಹೋದಾಗ, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆದಾಗ, ಅಥವಾ ಸೈನಸೈಟಿಸ್ ಆದಾಗ, ಅಥವಾ ರೈನೋಸೈನೋಸೈಟಿಸ್ ಆದಾಗ, ತುಂಬ ಜಾಸ್ತಿ ಮೂಗು ಸೋರ್ತಾ ಇರೋದು, ಮೂಗು ಕಟ್ಕೊಳ್ತಾ ಇರೋದು, ಅಥವಾ ಮೂಗಲ್ಲಿ ನೇಸಲ್ ಪಾಲಿಪ್ ಆಗೋದು, ಗಡ್ಡೆ ಆಗೋದು, ಇವೆಲ್ಲ ಇದ್ದಾಗಲೂ ಕೂಡ ಆಸ್ತಮಾ ಬರುವಂಥ ಚಾನ್ಸಸ್ ಇರುತ್ತೆ. ನಂತರ ಸ್ಮೋಕಿಂಗ್ ಇರಬಹುದು, ಸ್ಮೋಕಿಂಗ್ ತುಂಬ ಜಾಸ್ತಿ ಮಾಡ್ತಾಯಿದ್ರೆ, ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ಯಾಸಿವ್ ಸ್ಮೋಕಿಂಗ್ ಇರಬಹುದು, ಅಥವಾ ಆ್ಯಕ್ಟಿವ್ ಸ್ಮೋಕಿಂಗ್ ಇರಬಹುದು, ಅದಿದ್ದಾಗಲೂ ಕೂಡ ಈ ಒಂದು ಆಸ್ತಮಾ ಬರುವಂಥ ಸಾಧ್ಯತೆ ಇರುತ್ತೆ. ಸರ್ಟನ್ ಕೇಸಸಲ್ಲಿ ನಾವು ನೋಡ್ತೀರಿ ಸ್ಟ್ರೆಸ್ಡ್ ಇಂಡ್ಯೂಸ್ ಆಸ್ತಮಾನ ನಾವು ನೋಡ್ತೀರಿ, ವೇರ್ ತುಂಬ ಜಾಸ್ತಿ ಗಾಬರಿ ಆದಾಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು.
ಒಬೇಸಿಟಿಯಿಂದ ಈ ಒಂದು ಸಮಸ್ಯೆ ಕಂಡುಬರಬಹುದು. ನಮ್ಮ ದೇಹದ ತೂಕ ಹೆಚ್ಚಾದಾಗಲೂ ಕೂಡ ಈ ಒಂದು ಕಾಯಿಲೆ ಬರೋಕ್ಕೆ ಕಾರಣ ಆಗುತ್ತೆ. ನಂತರ ಗ್ಯಾಸ್ಟ್ರಿಕ್ ಇಂಡ್ಯೂಸ್ಡ್ ಆಸ್ತಮಾ ಅಂತಲೂ ಕೂಡ ನಾವು ಹೇಳ್ತೀರಿ, ವೇರ್ ಸರ್ಟಿನ್ ಊಟ ನಾವು ತುಂಬ ಜಾಸ್ತಿ ಮಾಡಿದಾಗ ಅಥವಾ ನಮ್ಮ ದೇಹದಲ್ಲಿ ಗ್ಯಾಸ್ಟ್ರೈಟಿಸ್ ಹೆಚ್ಚಿದಾಗಲೂ ಕೂಡ ಈ ಒಂದು ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದ್ರ ಜೊತೆ ಒಂದು ಮೇನ್ ಫ್ಯಾಕ್ಟರ್ ನಾವು ನೋಡುವಂಥದ್ದು ಹೆರಿಡಿಟ್ರಿ, ಅಂದರೆ ತಂದೆ ತಾಯಿ ಯಾರಿಗಾದರೂ ಈ ಒಂದು ಸಮಸ್ಯೆ ಇದ್ದರೆ ಮಕ್ಕಳು ಕೂಡ ಈ ಒಂದು ಸಮಸ್ಯೆ ಬರುವಂಥ ಪಾಸಿಬಿಲಿಟೀಸ್ ಹೆಚ್ಚಾಗಿರುತ್ತೆ. ಓಕೆ ಡಾಕ್ಟರ್, ಇವಾಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಗುಲ್ಬರ್ಗದಿಂದ ಶ್ರೀಕಾಂತ್ ಅಂತ ಹೇಳಿ. ಶ್ರೀಕಾಂತ್ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ನಾನು ಶ್ರೀಕಾಂತ್ ಅಂತ ಸರ್. ಹೇಳಿಪ್ಪ ಸರ್. ಹಲೋ ಸರ್. ಶ್ರೀಕಾಂತ್ ಮಾತಾಡಿ, ಡಾಕ್ಟರ್ ಜೊತೆ ಮಾತಾಡಿ. ಶ್ರೀಕಾಂತ್ ಸರ್, ಏನಿಲ್ಲ ಸರ್, ನಮ್ ಗಂಟಲಲ್ಲಿ ಗುರ್ರು ಅಂತ ಸೌಂಡ್ ಬರ್ತಾ ಇದೆ ಸರ್. ಎದ್ರ ಸಲ್ಬೇಕಂತ ಗೊತ್ತಾಗ್ತಿಲ್ಲ. ಎಕ್ಸ್ರೇ ಎಲ್ಲ ಮಾಡ್ತೀವಿ ಸರ್, ಆದ್ರೆ ಅದ್ರ ಪ್ರಾಬ್ಲಮ್ ಏನಂತ ಗೊತ್ತಾಗ್ತಿಲ್ಲ ಸರ್. ಎಷ್ಟು ದಿನದಿಂದ ಆಗ್ತಿದೆಯಪ್ಪ ಈ ಸಮಸ್ಯೆ? ಸರ್, ಇದು ಒಂದು 8 ತಿಂಗಳಿಂದ ಐತೆ ಸರ್. ಓಕೆ, ಹಾ ಸರ್. ಇದು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಇರತ್ತಾ ಇಲ್ಲ ಕಂಟಿನ್ಯೂಸ್ ಆಗಿರತ್ತಾ ಈ ಸಮಸ್ಯೆ ನಿಮಗೆ? ಇನ್ನು ಸರ್, ಮಲ್ಕೊಂಡ್ರೆ ಅಷ್ಟೇ ಸೌಂಡ್ ಬರಲ್ಲ ಸರ್ ಅದು. ಓಕೆ, ಅದ್ರ ಜೊತೆ ತಮಗೆ ಏನಾದರೂ ಕೆಮ್ಮೇನಾದರೂ ಇದೆಯಾ? ಏನಿಲ್ಲ ಸರ್ ನಮ್ಗೆ. ತಮ್ಮ ವಯಸ್ಸು ಎಷ್ಟಪ್ಪ? ನಮ್ದು 28 ಸರ್. ಓಕೆ, ನೋಡಿಪ್ಪ, ಜನರಲಿ ಈಗ ಗಂಟ್ಲಲ್ಲಿ ಈ ಥರ ಶಬ್ದ ಬರ್ತಿದ್ದಾಗ ಇದಕ್ಕೆ ನಾವು ಮೆಡಿಕಲಿ ವೀಸಿಂಗ್ ಅಂತ ಹೇಳ್ತೀರಿ. ಈಗ ತಾವು ಬಹುಶಃ ನಿಮ್ಮ ಚೆಸ್ಟ್ ಎಕ್ಸ್ರೇ ಮಾಡಿಸಿದಾಗ ಸಾಮಾನ್ಯವಾಗಿ ಈ ಒಂದು ಆಸ್ತಮಾ ಅಥವಾ ಬ್ರಾಂಕೈಟಿಸಲ್ಲಿದ್ದಾಗ ಅರ್ಲಿ ಸ್ಟೇಜಸಲ್ಲಿ ಎಕ್ಸ್ರೇಲಿ ಏನೂ ಒಂದು ವ್ಯತ್ಯಾಸ ಕಂಡುಬರೋದಿಲ್ಲ. ಇದೇ ಥರ ಸಿಮ್ಟಮ್ಸ್ನ ನಾವು ನೋಡ್ತೀರಿ. ಈಗ ತಾವು ಹೇಳ್ತಿರೋದ ಪ್ರಕಾರ ಈಗ ಶಬ್ದ ಬರ್ತಾ ಇದೆ, ರಾತ್ರಿ ಹೊತ್ತು ಮಲ್ಕೊಂಡಾಗ ಈ ಒಂದು ಸಮಸ್ಯೆ ಆಗ್ತಿದೆ ಅಂದರೆ ಬಹುಶಃ ಇದು ಒಂದು ಇರಬಹುದು. ಅಥವಾ ನಾನು ಆಗಲೇ ಹೇಳ್ತಿದ್ದಂಗೆ ಒಂದು ರಿಫ್ಲೆಕ್ಸ್ ಇಸೋಫೆಜೈಟಿಸ್ ಅಂತ ನಾವು ಹೇಳ್ತೀರಿ. ಅಂದರೆ ನಿಮ್ಮ ಊಟ ಮಾಡಿದಾಗ ಸರ್ಟನ್ ಏನು ಒಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೋ ಅದು ಒಂದು ವೇಳೆ ಹೆಚ್ಚಾಗಿ ರಿಲೀಸ್ ಆಗ್ತಿದ್ರು ಕೂಡ ಈ ಒಂದು ಸಮಸ್ಯೆ ಬರುತ್ತಪ್ಪ. ಸೊ ಇದಕ್ಕೆ ಈಗ ಆಲ್ರೆಡಿ ಎಕ್ಸ್ರೇ ಮಾಡಿಸಿದ್ದೀರಾ, ಎಕ್ಸ್ರೇ ನಾರ್ಮಲ್ ಇದೆ. ಸೊ ಇದಕ್ಕೆ ನಾವು ಒಂದು ಬೇರೆ ಒಂದು ಟೆಸ್ಟ್ ಬರುತ್ತಪ್ಪ, ಅದಕ್ಕೆ ನಾವು ಸ್ಪೈರೋಮೆಟ್ರಿ ಅಂತ ನಾವು ಹೇಳ್ತೀರಿ. ಅಂದರೆ ನಿಮ್ಮ ಲಂಗ್ ಕೆಪಾಸಿಟಿ ಹೇಗಿದೆ, ನೀವು ಎಷ್ಟು ಮಟ್ಟಿಗೆ ಆಕ್ಸಿಜನ್ ಒಳಗಡೆ ತೊಗೊಳ್ಬಹುದು, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಆಚೆ ಹಾಕ್ತೀರಾ, ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದು ಒಂದು ಸಿಂಪಲ್ ಟೆಸ್ಟ್, ಸ್ಪೈರೋಮೆಟ್ರಿ ಅಂತ ಹೇಳ್ತೀರಿ. ಇದನ್ನು ಮಾಡಿಸ್ಬೇಕು. ಒಂದು ವೇಳೆ ಈ ಸ್ಪೈರೋಮೆಟ್ರಿಯಲ್ಲಿ ವ್ಯಾಲ್ಯೂಸ್ ಚೇಂಜ್ ಆದರೆ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಮಾಡ್ತೀರಿ. ಸೊ ಆ ಮೆಡಿಕೇಷನ್ಸ್ ಮಾಡಿದಾಗ ಗ್ರ್ಯಾಜುಲಿ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ನಂತರ ಏನು ನಿಮಗೊಂದು ವೀಸಿಂಗ್ ಬರ್ತಿದೆಯೋ ಅದು ಕೂಡ ಕ್ರಮೇಣ ಸರಿ ಹೋಗುತ್ತಪ್ಪ. ಧನ್ಯವಾದ ಶ್ರೀಕಾಂತ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಂತಹ ಲಕ್ಷಣಗಳು ಕಂಡುಬರ್ತವೆ ಈ ಆಸ್ತಮಾ ಇರೋರಲ್ಲಿ, ಹಾಗೆ ಜನ ಯಾವ ಸಂದರ್ಭದಲ್ಲಿ ಡಾಕ್ಟರನ್ನು ಸಂಪರ್ಕಿಸಬೇಕಾಗುತ್ತೆ? ನೋಡಿ, ಆಸ್ತಮಾಲಿ ಮೇಯ್ನಾಗಿ ಒಂದು 3 to 4 ಕ್ಲಾಸಿಕಲ್ ಸಿಮ್ಟಮ್ಸ್ನ ನಾವು ನೋಡ್ತೀರಿ. ಒಂದು ವೀಸಿಂಗ್ ಇರಬಹುದು, ಬಟ್ ವೀಸಿಂಗ್ ಬರೀ ಆಸ್ತಮಾ ಒಂದೇ ಕಾಯಿಲೆಯಲ್ಲಿ ಬರೋದಿಲ್ಲ, ಬೇರೆ ಸಾಕಷ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ಸಲ್ಲೂ ಕೂಡ ಈ ಒಂದು ವೀಸಿಂಗ್ ಕಂಡುಬರಬಹುದು. ಅಥವಾ ಸರ್ಟನ್ ಹಾರ್ಟ್ ರಿಲೇಟೆಡ್ ಕಂಡೀಷನ್ಸಲ್ಲೂ ಕೂಡ ಈ ಒಂದು ವೀಸಿಂಗ್ ಬರಬಹುದು. ಬಟ್ ಆಸ್ತಮಾದಲ್ಲಿ ವೀಸಿಂಗ್ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಒಂದು. ನಂತರ ಕೆಮ್ಮಿರಬಹುದು, ಸಾಮಾನ್ಯವಾಗಿ ಒಣ ಕೆಮ್ಮಿರಬಹುದು ಅಥವಾ ಕಫ ಕಟ್ಕೊಳೋ ಥರ ಇರುತ್ತೆ. ಕ್ಲಾಸಿಕಲ್ ಆಗಿ ನಾವು ನೋಡ್ತೀರಿ ಈ ಒಂದು ಕೆಮ್ಮು ಜನರಲಿ ಮಲ್ಕೊಳ್ತಿರುವಾಗ ಹೆಚ್ಚಾಗ್ತಾ ಹೋಗುತ್ತೆ, ಅಥವಾ ಮಧ್ಯರಾತ್ರಿ ಹೆಚ್ಚಾಗುತ್ತೆ, ಅಥವಾ ಬೆಳಗಿನ ಜಾವ ಒಂದು 4 ಗಂಟೆಯಿಂದ 6 ಗಂಟೆ ಅಷ್ಟು ಸಮಯದಲ್ಲಿ ಈ ಒಂದು ಕೆಮ್ಮಿರಬಹುದು ಅಥವಾ ಈ ಒಂದು ವೀಸಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಇದು 2ನೇ ಸಿಂಪ್ಟಮ್. 3ನೇ ಸಿಂಪ್ಟಮ್ ನಾವು ಡಿಸ್ನಿಯಾ ಅಂತ ಹೇಳ್ತೀರಿ. ಅಂದರೆ ಉಸಿರಾಡೋದು ಸ್ವಲ್ಪ ಕಷ್ಟ ಆಗೋದು ಅಥವಾ ಏದು ಉಸಿರು ಅಂತ ನಾವೇನು ಹೇಳ್ತೀರಿ ಇದ್ದಿರುತ್ತೆ. ಇದ್ರ ಜೊತೆ ಚೆಸ್ಟ್ ಟೈಟ್ನೆಸ್ ಅಂತ ನಾವು ಹೇಳ್ತೀರಿ. ಅಂದರೆ ಒಂಥರ ಎದೆ ಭಾರ ಆದಂಗೆ ಆಗುತ್ತೆ, ಎದೆ ಮೇಲೇನೋ ಒಂಥರ ತುಂಬ ಜಾಸ್ತಿ ಭಾರ ಇಟ್ಟಂಗೆ ಆಗುತ್ತೆ, ನಡೆಯೋದು ಕಷ್ಟ ಆಗ್ಬೋದು. ಈ ಒಂದು 4 ಸಿಂಪ್ಟಮ್ಸ್ ನಾವು ಕ್ಲಾಸಿಕಲ್ ಆಗಿ ಒಂದು ಆಸ್ತಮಾ ಕೇಸಲ್ಲಿ ನಾವು ನೋಡ್ತೀರಿ. ಬಟ್ ಸರ್ಟನ್ ಏಟಿಪಿಕಲ್ ಪ್ರೆಸೆಂಟೇಷನ್ ಇರಬಹುದು, ವೇರ್ ಬರೀ ಕೆಮ್ಮಿರುತ್ತೆ ಅಥವಾ ಬರೀ ವೀಸಿಂಗ್ ಇರುತ್ತೆ ಅಥವಾ ಬರೀ ಚೆಸ್ಟ್ ಟೈಟ್ನೆಸ್ ಇರುತ್ತೆ. ಈ ಒಂದು ಸಿಂಪ್ಟಮ್ಸು ಕೂಡ ನಾವು ನೋಡಬಹುದು. ವೇರ್ ಈ ಒಂದು ಆಸ್ತಮಾಲಿ ಸರ್ಟನ್ ಡಿಗ್ರೀಸ್ ಇರುತ್ತೆ, ಮೈಲ್ಡ್ ಡಿಗ್ರಿ, ಮಾಡ್ರೇಟ್ ಟು ಸಿವಿಯರ್ ಡಿಗ್ರಿ ಅಂತ ಹೇಳ್ತೀರಿ. ಸೊ ಯಾವ ಡಿಗ್ರಿಯಲ್ಲಿ ಈ ಒಂದು ಆಸ್ತಮಾ ಇದೆಯೋ ಅದ್ರ ಮೇಲೆ ಈ ಸಿಂಪ್ಟಮ್ಸು ಕೂಡ ನಾವು ನೋಡ್ತಾ ಹೋಗ್ತೀರಿ. ಒಬ್ಬ ಪೇಷಂಟಿಗೆ ಅಥವಾ ವಿತೌಟ್ ಎನಿ ರೀಸನ್ ಈ ಥರದ ಒಂದು ವೀಸಿಂಗ್ ಬರ್ತಾ ಇದ್ದಾಗ, ವೀಸಿಂಗ್ ಅಂತ ಹೇಳಿದಾಗ ನಾವು ಉಸಿರಾಡ್ತಿರುವಾಗ ಒಂಥರ ಶಬ್ದ ಕಂಡು ಬರೋದು, ಮ್ಯೂಸಿಕಲ್ ಸೌಂಡ್ ಬರೋದು, ಇದಕ್ಕೆ ನಾವು ವೀಸಿಂಗ್ ಅಂತ ಹೇಳ್ತೀರಿ. ಪಕ್ಕದಲ್ಲಿ ಯಾರು ಕೂತಿರ್ತಾರೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಉಸಿರಾಡ್ತಿರುವಾಗ ಸರ್ಟನ್ ಶಬ್ದ ಬರುತ್ತೆ. ಸೊ ಈ ಒಂದು ವೀಸಿಂಗ್ ಬರ್ತಿರುವಾಗ ಅದ್ರ ಜೊತೆ ಕೆಮ್ಮು ಏನಾದರೂ ನಮಗೆ 2 ವಾರದ ಮೇಲೆ ಆ ಒಂದು ಕೆಮ್ಮು ಹಾಗೆ ಉಳ್ತ್ಕೊಳ್ತಾ ಇದ್ದಾಗ
ಡೆಫಿನೆಟ್ಲಿ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಆ ಸ್ಟೇಜಸಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್, ಈಗ ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಅಸ್ತಮಾ ಪೇಷಂಟ್ಗಳು ಎಷ್ಟು ಹುಷಾರಾಗಿರಬೇಕು? ಇನ್ನು ಹೋಮಿಯೋಪತಿ ಈ ಬಗ್ಗೆ ಏನು ಹೇಳುತ್ತೆ? ನೋಡಿ, ಈಗ ಈ ಒಂದು ಕೋವಿಡ್ ಸಮಸ್ಯೆ ಏನಿದೆಯೋ, ನಂತರ ಅಸ್ತಮಾ ಏನಿದೆಯೋ, ಇದು ಎರಡೂ ಕೂಡ ರೆಸ್ಪಿರೇಟರಿ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಬಟ್ ಸರ್ಟನ್ ಈಗ ತುಂಬ ಇಂಪಾರ್ಟೆಂಟ್ ನಾವು ಡಿಫ್ರೆನ್ಸಿಯೇಷನ್ಸ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಆಸ್ತಮಾ ಜನರಲಿ ಏನಾಗುತ್ತೆ ಅಂದರೆ ಬರೀ ಉಸಿರಾಡೋಕ್ಕೊಂದು ತೊಂದರೆ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ನಾವು ರೆಸ್ಟ್ ಮಾಡಿದಾಗ ಈ ಒಂದು ಡಿಸ್ನಿಯಾ ಏನಿದೆಯೋ, ಈ ಒಂದು ಉಸಿರಾಡೋಕ್ಕೆ ತೊಂದರೆ ಏನಿದೆಯೋ ಅದು ಕ್ರಮೇಣ ಹಾಗೆ ಸೆಟ್ಲ್ ಆಗ್ತಾ ಹೋಗುತ್ತೆ. ವಿತಿನ್ 2 ಮಿನಿಟ್ಸ್ 3 ಮಿನಿಟ್ಸ್ ಈ ಒಂದು ಬ್ರೆತ್ಲೆಸ್ನೆಸ್ ಗ್ರ್ಯಾಜುಲಿ ಹಂಗೆ ಕಡಿಮೆ ಆಗುತ್ತೆ. ಅದ್ರ ಜೊತೆ ಒಂದು ಸ್ಯಾಚುರೇಷನ್ ಅಂತ ನಾವು ಹೇಳ್ತೀರಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಒಂದು ಪಲ್ಸ್ ಆಕ್ಸಿಮೀಟರ್ನ ಯೂಸ್ ಮಾಡ್ತಿರ್ತಾರೆ. ಪಲ್ಸ್ ಆಕ್ಸಿಮೀಟ್ರಲ್ಲಿ ನಾವು ನೋಡಿದಾಗ ಆಸ್ತಮಾ ಇದ್ದಾಗ ಮೈಲ್ಡ್ ಡಿಗ್ರಿ ಟು ಮಾಡ್ರೇಟ್ ಡಿಗ್ರಿ ಆಸ್ತಮಾ ಇದ್ದಾಗ ಈ ಒಂದು ಆಕ್ಸಿಮೀಟ್ರಲ್ಲಿ ಸ್ಯಾಚುರೇಷನ್ ನಾವು ನೋಡಿದಾಗ 92-93 ಆನ್ ರೂಮ್ ಏರ್ ಇರುತ್ತೆ. ಒಂದು ವೇಳೆ ಈ ಒಂದು ಕೋವಿಡ್ ಸಮಸ್ಯೆ ಅನ್ನೋದಿದ್ದಾಗ ಜನರಲಿ ಈ ಒಂದು ಬ್ರೆತ್ಲೆಸ್ನೆಸ್ ಆನ್ ರೆಸ್ಟ್ ಕಡಿಮೆ ಆಗೋದಿಲ್ಲ. ನಂತರ ಈ ಒಂದು ಸ್ಯಾಚುರೇಷನ್ ಕಡಿಮೆ ಆಗ್ತಾ ಹೋಗ್ಬೋದು. ವೇರ್ ಇಟ್ ಕ್ಯಾನ್ ಕಮ್ ಟು 80, 85, 70 ಈ ಥರ ಆಗ್ತಾ ಹೋಗುತ್ತೆ. ಬಟ್ ಇವೆಲ್ಲ ಕ್ರಿಟಿಕಲ್ ಕೇಸಸ್ ಆಗುತ್ತೆ. ಇಮಿಡಿಯೇಟಾಗಿ ಡಾಕ್ಟ್ರಿಗೆ ನಾವು ರಶ್ ಮಾಡಬೇಕಾಗತ್ತೆ. ಬೇಸಿಕ್ಲಿ ಈ ಒಂದು ಇಮ್ಯುನಿಟಿ ಓವರ್ ಪ್ಲೇ ಆದಾಗ ಈ ಒಂದು ಆಸ್ತಮಾ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ತುಂಬ ಇಂಪಾರ್ಟೆಂಟಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಆಸ್ತಮಾಲು ಕೂಡ ಒಂದು ಅಕ್ಯೂಟ್ ಎಕ್ಸಾರ್ಬರೇಷನ್ ಅಂತ ನಾವು ಹೇಳ್ತೀರಿ, ಅಂದರೆ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕೇಸ್ ಬರೀ ಚಳಿಗಾಲದಲ್ಲಿ ಮಾತ್ರ ಈ ಒಂದು ವೀಸಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಈ ಥರ ಒಂದು ಅಕ್ಯೂಟ್ ಎಕ್ಸಾರ್ಬರೇಷನಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಫ್ಯಾಕ್ಟರ್ ಇಲ್ಲದೆ ತುಂಬ ಜಾಸ್ತಿ ವಿಪರೀತ ವೀಸಿಂಗ್ ಆಗ್ತಾ ಹೋಗುತ್ತೆ, ಕೆಮ್ಮು ಜಾಸ್ತಿ ಆಗ್ತಾ ಹೋಗಬಹುದು, ಚೆಸ್ಟ್ ಟೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಪಲ್ಸ್ ಆಕ್ಸಿಮೀಟ್ರಲ್ಲಿ ನಾವು ಸ್ಯಾಚುರೇಷನ್ ನೋಡಿದಾಗ ಸ್ಯಾಚುರೇಷನು ಕೂಡ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಸ್ಟೇಜ್ ತುಂಬ ಕ್ರಿಟಿಕಲ್ ಇರುತ್ತೆ. ಇದನ್ನು ನಾವು ಮನೆಯಲ್ಲಿ ಯಾವುದೇ ಒಂದು ಮೆಡಿಸಿನ್ ತೊಗೊಂಡು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಇಮಿಡಿಯೇಟ್ಲಿ ಹಾಸ್ಪಿಟಲೈಸೇಷನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕ್ರಾನಿಕ್ ಆಸ್ತಮಾ ಇದ್ದಾಗ ಸಾಕಷ್ಟು ವರ್ಷದಿಂದ 3-4 ವರ್ಷದಿಂದ ಅಥವಾ 5-10 ವರ್ಷದಿಂದ ಆಸ್ತಮಾ ಇದೆ, ಬರೀ ಚಳಿಗಾಲದಲ್ಲಿ ಹೆಚ್ಚಾಗ್ತಿರುತ್ತೆ. ಸೊ ಈ ಸ್ಟೇಜಸ್ನ ನಾವು ವಿತ್ ಮೆಡಿಕೇಷನ್ಸ್ ಮನೆಯಲ್ಲಿ ನಾವು ಮ್ಯಾನೇಜ್ ಮಾಡಬಹುದು. ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇರುತ್ತೆ, ಅದನ್ನು ನಾವು ನೋಡ್ಕೊಳ್ತಾ ನಮ್ಮ ಸ್ಯಾಚುರೇಷನ್ಸ್ನ ನಾವು ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇದನ್ನು ನಾವು ಮನೆಯಲ್ಲೇ ಮ್ಯಾನೇಜ್ ಮಾಡ್ತಾ ಹೋಗಬಹುದು. ಇನ್ನು ಡಾಕ್ಟರ್, ಈ ಕೊರೋನಾ ವಿಚಾರವಾಗಿ ಇಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೋಮಿಯೋಪತಿಯಲ್ಲಿ ಇಮ್ಯುನಿಟಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಟ್ರೀಟ್ಮೆಂಟ್ ಇದೆಯಾ? ನೋಡಿ, ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳೋದು ನಾವು 2 ವಿಧದಲ್ಲಿ ನಾವು ನೋಡ್ತೀರಿ. ಒಂದು ನ್ಯಾಚುರಲ್ ಇಮ್ಯುನಿಟಿ ನಮ್ಮ ಒಂದು ಲೈಫ್ ಸ್ಟೈಲ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸಿಂಪಲ್ ಎಕ್ಸಸೈಸ್ ಇರಬಹುದು, ಅಥವಾ ಒಳ್ಳೆ ಆಹಾರ ತೊಗೊಳೋದು, ಎಲ್ಲ ಸೊಪ್ಪು ತರಕಾರಿ ತೊಗೊಳೋದು, ಸರ್ಟನ್ ಸ್ಪೆಸಿಫಿಕ್ ಫ್ರೂಟ್ಸ್ ತೊಗೊಳೋದು, ಇವನ್ನೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ದೇಹದಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇಂಪ್ರೂವ್ ಆಗುತ್ತೆ. ನಮ್ಮ ದೇಹದ ಇಮ್ಯುನಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. ಇದ್ರ ಜೊತೆ ಸರ್ಟನ್ ಸ್ಪೆಸಿಫಿಕ್ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಹೋಮಿಯೋಪತಿಯಲ್ಲಿ ಸರ್ಟನ್ ಚಿಕಿತ್ಸೆ ಇದೆ. ಸೊ ಆ ಒಂದು ಚಿಕಿತ್ಸೆ ನಾವು ತೊಗೊಳ್ತಾ ಹೋದರೆ ಗ್ರ್ಯಾಜುಲಿ ಸ್ಪೆಸಿಫಿಕ್ ಇಮ್ಯುನಿಟಿನೂ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಆಸ್ತಮಾ ಇರೋರಲ್ಲಿ ಜನರಲಿ ಏನಾಗುತ್ತೆ ಅಂದರೆ ಒಂದು ಹೈಪರ್ ರೆಸ್ಪಾನ್ಸ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಅಥವಾ ಈ ಒಂದು ಹೈಪರ್ ರೆಸ್ಪಾನ್ಸ್ ಆಗುತ್ತೆ. ಸಾಮಾನ್ಯವಾಗಿ ಏನಾದರೂ ಒಂದು ಮಳೆ ಬಿತ್ತಾಗ ಎಲ್ಲರಿಗೂ ಏನೂ ತೊಂದರೆ ಆಗೋದಿಲ್ಲ. ಬಟ್ ಸರ್ಟನ್ ಇಂಡಿವಿಜುವಲ್ಸ್ಗೆ ಮೂಗು ಶುರು ಆಗಿಬಿಡುತ್ತೆ, ಸರ್ಟನ್ ಇಂಡಿವಿಜುವಲ್ಸ್ಗೆ ವೀಸಿಂಗ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಮನೆಯಲ್ಲಿ ನೆಂದಿರೋದಿಲ್ಲ ಆದರೂ ಕೂಡ ಈ ಒಂದು ಸಮಸ್ಯೆ ಆಗುತ್ತೆ. ಸೊ ಇಟ್ ಈಸ್ ಅ ಹೈಪರ್ ರೆಸ್ಪಾನ್ಸ್ ಅಂತ ನಾವು ಹೇಳ್ತೀರಿ. ಸೊ ಈ ಒಂದು ಹೈಪರ್ ರೆಸ್ಪಾನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ ಇರುತ್ತೆ. ಇದನ್ನು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಬರುತ್ತೆ. ಅದ್ರ ಜೊತೆ ಸರ್ಟನ್ ಕಂಡೀಷನ್ಸ್ ಇದ್ದಾಗ ಲೈಕ್ ಡಯಾಬಿಟೀಸ್ ಇರಬಹುದು, ಅಥವಾ ಹೈಪರ್ ಟೆನ್ಷನ್ ಇರಬಹುದು, ಕಾರ್ಡಿಯಾಕ್ ರಿಲೇಟೆಡ್ ಇಶ್ಯೂಸ್ ಇರಬಹುದು, ಇವೆಲ್ಲ ಇದ್ದಾಗಲೂ ಕೂಡ ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳೋದು, ಈ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳೋದಕ್ಕೂ ಕೂಡ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ ಇರುತ್ತೆ. ಇದನ್ನು ನಾವು ಯೂಸ್ ಮಾಡಿದ್ರೆ, ಜುಡಿಷಿಯಸ್ಲಿ ನಾವು ಯೂಸ್ ಮಾಡಿದಾಗ, ಒಂದು ಒಳ್ಳೆ ಲೈಫ್ ಸ್ಟೈಲ್ ಜೊತೆ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿನ ನಾವು ಮೇಂಟೈನ್ ಮಾಡಬಹುದು. ಇನ್ನು ಡಾಕ್ಟರ್, ಮಕ್ಕಳಲ್ಲಿ ಕೂಡ ಈ ಅಸ್ತಮಾ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಕಾರಣ ಏನು ಡಾಕ್ಟರ್? ಹಾಗೆ ಹೋಮಿಯೋಪತಿಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟನ್ನು ನೀಡಲಾಗುತ್ತೆ? ರೀಸೆಂಟ್ ಸ್ಟಡೀಸ್ ನಾವು ನೋಡ್ತಾ ಹೋದಾಗ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತಿದ್ದೀರಿ. ಸೊ ಇದಕ್ಕೆ ಒಂದು ಮೇನ್ ಫ್ಯಾಕ್ಟರ್ ನಾವು ನೋಡ್ತಿದ್ದೀರಿ ಸರ್ಟನ್ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಇರಬಹುದು, ಫ್ಯಾಮಿಲಿ ಹೆರಿಡಿಟರಿ ಟೆಂಡೆನ್ಸಿ ಇದ್ದಾಗ ಈ ಒಂದು ಸಮಸ್ಯೆ ಕಂಡುಬರಬಹುದು. ಇನ್ನೊಂದು ಸ್ಟ್ರಾಂಗ್ ಫ್ಯಾಕ್ಟರ್ ನಾವು ನೋಡ್ತೀರಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸ್ಮೋಕಿಂಗ್ ಇರಬಹುದು, ಆ್ಯಕ್ಟಿವ್ ಸ್ಮೋಕಿಂಗ್ ಇರಬಹುದು, ಅಥವಾ ಪ್ಯಾಸಿವ್ ಸ್ಮೋಕಿಂಗ್ ಇರಬಹುದು. ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದಾಗ ಮನೆಯಲ್ಲಿ
ಹಸ್ಬೆಂಡ್ ಯಾರಾದರೂ ಬೇರೆಯವರು ಸ್ಮೋಕ್ ಮಾಡ್ತಿದ್ರೆ ಪರ್ಟಿಕ್ಯುಲರ್ ಪೇಷಂಟ್ ಪಕ್ಕದಲ್ಲಿದ್ದಾಗ ಇದಕ್ಕೆ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಒಂದು ಮೇನ್ ಫ್ಯಾಕ್ಟರ್ ಆಗ್ತಾ ಇದೆ. ಇದರ ಜೊತೆ ಒಂದು ವೇಳೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸರ್ಟನ್ ವೈರಲ್ ಇನ್ಫೆಕ್ಷನ್ಸ್ ಆದಾಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಅಥವಾ ಸರ್ಟನ್ ಡಿಸೀಸಸ್ ಬಂದಾಗ, ಲೈಕ್ ನಾನು ಒಂದಾಗಲೇ ಹೇಳಿದೆ, ಒಂದು ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳಿದೆ. ಈ ಒಂದು ಅಟೋಪಿಕ್ ಡರ್ಮಟೈಟಿಸ್ ಜನರಲಿ ಒಂದು ಇಮ್ಯುನಿಟಿ ಆಟೋ ಇಮ್ಯೂನ್ ಡಿಸಾರ್ಡರ್, ಇಮ್ಯೂನ್ ಮಾಡ್ಯುಲೇಟೆಡ್ ಡಿಸೀಸ್ ಅಂತ ಹೇಳ್ತೀರಿ, ವೇರ್ ನಮ್ಮ ದೇಹದ ಏನೊಂದು ರೋಗ ನಿರೋಧ ಶಕ್ತಿ ಇರುತ್ತೋ ಆ ಒಂದು ರೋಗ ನಿರೋಧ ಶಕ್ತಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿರುವಾಗ ಈ ಒಂದು ಅಟೋಪಿಕ್ ಡರ್ಮಟೈಟಿಸ್ ಆಗಬಹುದು. ಸೊ ಒಂದು ವೇಳೆ ಈ ಒಂದು ಅಟೋಪಿಕ್ ಡರ್ಮಟೈಟಿಸ್ ಆದಾಗ ಆಗಲೂ ಕೂಡ ಮಕ್ಕಳಿಗೆ ಈ ಒಂದು ಆಸ್ತಮಾ ಕಂಡು ಬರ್ತಾ ಹೋಗುತ್ತೆ. ಇಟ್ ಈಸ್ ಜಸ್ಟ್ ಇನ್ಫೆಂಟ್ಸಲ್ಲಿ, ನ್ಯೂ ಬಾರ್ನ್ಸಲ್ಲಿ ಈ ಒಂದು ಅಟೋಪಿಕ್ ಡರ್ಮಟೈಟಿಸ್ ಆಗಬಹುದು. ಬಟ್ ವೆರಾಸ್ ಸ್ಕೂಲ್ ಗೋಯಿಂಗ್ ಏಜ್ ಗ್ರೂಪಲ್ಲಿ ನಾವು ನೋಡ್ತೀವಿ ವೇರ್ ತುಂಬ ಜಾಸ್ತಿ ಸ್ಟ್ರೆಸ್ಲಿಂದ ಆಗಬಹುದು, ಅಥವಾ ಸರ್ಟನ್ ಕಂಡೀಷನ್ಸಲ್ಲಿ ನಾವು ನೋಡ್ತೀವಿ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ಇರಬಹುದು, ಸರ್ಟನ್ ವೆದರ್ ಕಂಡೀಷನ್ಸ್ ಇರಬಹುದು, ಒಬೆಸಿಟಿಯಿಂದನೂ ಕೂಡ ಮಕ್ಕಳಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡುಬರಬಹುದು. ಇನ್ನು ಡಾಕ್ಟರ್, ಒಬ್ಬ ವ್ಯಕ್ತಿಯಲ್ಲಿ ಒಮ್ಮೆ ಅಸ್ತಮಾ ಕಾಯಿಲೆ ಕಂಡು ಬಂದರೆ ಇವರು ಟ್ರೀಟ್ಮೆಂಟ್ ಕರೆಕ್ಟ್ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಏನು ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗುತ್ತಾ ಹೇಗೆ ಅಂತ ನೋಡಿ. ಈ ಒಂದು ಅಸ್ತಮಾನ ನಾವು ಸ್ಟೇಜಸಲ್ಲಿ ಕ್ಲಾಸಿಫೈ ಮಾಡ್ತೀರಿ. ನಾನು ಆಗಲೇ ಹೇಳ್ತಿದ್ದಂಗೆ ಮೈಲ್ಡ್, ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಡಿಗ್ರಿ ಅಸ್ತಮಾ ಅಂತ ನಾನು ಹೇಳಿದೆ. ಒಂದು ವೇಳೆ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಡಿಗ್ರಿ ಅಸ್ತಮಾ ಇದ್ದಾಗ ಇದನ್ನು ನಾವು ತುಂಬ ಬೇಗ ಮೆಡಿಕೇಷನ್ಸ್ ಕೊಟ್ಟು ಇದನ್ನು ಡಯಾಗ್ನೋಸ್ ಮಾಡಿ ರೈಟ್ ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಇದರಿಂದ ನಾವು ಸಂಪೂರ್ಣವಾಗಿ ಗುಣಮುಖ ಆಗಬಹುದು. ಒಂದು ವೇಳೆ ಸಿವಿಯರ್ ಡಿಗ್ರಿ ಅಸ್ತಮಾ ಇತ್ತು, ಒಂದು ವೇಳೆ ಸರ್ಟನ್ ಚೇಂಜಸ್ ಆಗಿರುತ್ತೆ, ಏಜ್ ಆಫ್ ದಿ ಪೇಷಂಟು ಕೂಡ ಮ್ಯಾಟರ್ ಆಗುತ್ತೆ. ಜನರಲಿ ನಾವು ಸಿವಿಯರ್ ಡಿಗ್ರಿ ಅಸ್ತಮಾಲ್ ನಾವು ನೋಡ್ತೀರಿ ವೇರ್ ಸರ್ಟನ್ ಹಾರ್ಟ್ ಇನ್ವಾಲ್ವ್ಮೆಂಟು ಕೂಡ ಆಗುತ್ತೆ, ವೇರ್ ಲೆಫ್ಟ್ ವೆಂಟ್ರಿಕ್ಯುಲರ್ ಫೇಲಿಯರ್ ಆಗಬಹುದು, ವೇರ್ ಆ ಹಾರ್ಟ್ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಸ್ಟೇಜಸಲ್ಲಿ ಏನಾಗುತ್ತೆ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಆ ಏನೊಂದು ಸಿಮ್ಟಮ್ಸ್ ಇರುತ್ತೋ, ವೀಸಿಂಗ್ ಆಗೋದು ಅಥವಾ ಚೆಸ್ಟ್ ಟೈಟ್ನೆಸ್ ಆಗೋದು, ಇವೆಲ್ಲ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬಟ್ ಆನ್ ಎಕ್ಸರ್ಷನ್ ಏನೊಂದು ಡಿಸ್ನಿಯಾ ಇರುತ್ತೋ ಅದು ಸಂಪೂರ್ಣವಾಗಿ ಹೋಗೋದಿಲ್ಲ, ಅದನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ. ಸೊ ಆ ಸ್ಟೇಜಸಲ್ಲಿ ಸರ್ಟನ್ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ನ ನಾವು ಮಾಡಿದ್ರೆ ಡೆಫಿನೆಟ್ಲಿ ಆಸ್ತಮಾಗೆ ನಾವು ಹೋಮಿಯೋಪತಿ ಮೆಡಿಕೇಷನ್ಸ್ ಮುಖಾಂತರ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡ್ಕೊಳ್ಬಹುದು. ಇನ್ನೊಂದು ಅಂಶ ಏನಂದರೆ ಈ ಮಕ್ಕಳಿಗೆ ವಿಟಮಿನ್ ಎ ಕೊರತೆಯಿಂದನೂ ಕೂಡ ಅಸ್ತಮಾ ಕಾಣಿಸ್ಕೊಳ್ಳುತ್ತೆ ಅನ್ನೋದು. ಹಾಗಾದರೆ ಮಕ್ಕಳು ಯಾವ ರೀತಿಯ ಆಹಾರ ಸೇವಿಸೋದ್ರಿಂದ ವಿಟಮಿನ್ ಎ ಕೊರತೆಯನ್ನು ನೀಗಿಸ್ಬೋದು ಅನ್ನೋದು? ನೋಡಿ, ಜನರಲಿ ಆಸ್ತಮಾ ವೇರಿಯಸ್ ರೀಸನ್ಸ್, ಒಂದು ಮಲ್ಟಿ ಫ್ಯಾಕ್ಟೋರಿಯಲಿಂದ ಆಗಬಹುದು. ವಿಟಮಿನ್ ಎ ಇರಬಹುದು, ವಿಟಮಿನ್ ಸಿ ಇರಬಹುದು. ಇದರಿಂದ ಬೇಸಿಕ್ಲಿ ಏನಾಗುತ್ತಂದರೆ ಸರ್ಟನ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಜನರಲಿ ನಾವು ಎಲ್ಲ ಥರದ ಒಂದು ಸೊಪ್ಪು ತರಕಾರಿನ ತೊಗೊಳೋದು ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾರೆಟ್ ಇರಬಹುದು, ಬೀಟ್ರೂಟ್ ಇರಬಹುದು, ಪಾಲಕ್ ಸೊಪ್ಪು ಇರಬಹುದು, ನಂತರ ಹಾಲಿರಬಹುದು, ಮೊಟ್ಟೆ ಇರಬಹುದು. ಇವೆಲ್ಲನೂ ಕೂಡ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ ಅಲ್ಲಿ ರಿಚ್ ಆಗಿರುತ್ತೆ. ಸೊ ಇದನ್ನು ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದರ ಜೊತೆ ನಾವು ನೋಡ್ತೀವಿ ಸರ್ಟನ್ ಫುಡ್ ಪ್ರಾಡಕ್ಟ್ಸ್ ತೊಗೊಂಡಾಗಲೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗುತ್ತೆ. ಲೈಕ್ ದ್ರಾಕ್ಷಿ ಇರಬಹುದು, ಅಥವಾ ಚೇಪೆಕಾಯಿ ಇರಬಹುದು, ಮೊಸರು ಇರಬಹುದು. ಇದನ್ನು ತೊಗೊಂಡಿದ್ದ ತಕ್ಷಣವೇ ಸರ್ಟನ್ ಸಿಮ್ಟಮ್ಸ್ ಹೆಚ್ಚಾಗುತ್ತೆ. ಸೊ ಅಂಥದ್ದೇನಾದರೂ ಇದ್ದಾಗ ಆ ಥರದ ಫುಡ್ಸ್ನ ನಾವು ಜನರಲಿ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಡಿಕೇಷನ್ಸ್ ತೊಗೊಂಡು ನಮ್ಮ ಇಮ್ಯುನಿಟಿನ ಬಿಲ್ಡ್ ಮಾಡ್ತಾ ನಂತರ ಆ ಥರದ ಒಂದು ಫುಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಇನ್ನು ಡಾಕ್ಟರ್, ಅಸ್ತಮಾ ಸಮಸ್ಯೆ ಇರೋರು ಪ್ರಮುಖವಾಗಿ ವರ್ಕೌಟ್ ಅಥವಾ ಎಕ್ಸಸೈಸ್ ಮಾಡ್ಬೋದಾ, ಅಥವಾ ಈ ಥರ ಮಾಡೋದ್ರಿಂದ ಸಮಸ್ಯೆ ಏನಾದರೂ ಹೆಚ್ಚಾಗುತ್ತಾ? ಆಸ್ತಮಾಲಿ ಒಂದು ವೇರಿಯಂಟ್ ಇರುತ್ತೆ, ಅದಕ್ಕೆ ನಾವು ಎಕ್ಸಸೈಸ್ ಇಂಡ್ಯೂಸ್ಡ್ ಆಸ್ತಮಾ ಅಂತ ನಾವು ಹೇಳ್ತೀರಿ. ಸೊ ಎಕ್ಸಸೈಸ್ ಮಾಡಿದ ತಕ್ಷಣವೇ ತುಂಬ ಜಾಸ್ತಿ ಬ್ರೆತ್ಲೆಸ್ನೆಸ್ ಆಗುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್ ಎಕ್ಸಸೈಸ್ ಮಾಡೋಕ್ಕೆ ಹೋಗಬಾರ್ದು. ಮಿಕ್ಕಿದ ಬೇರೆ ಟೈಪ್ಸ್ ಆಫ್ ಆಸ್ತಮಾ ಅಲ್ಲಿ ಎಕ್ಸರ್ಷನ್ ಆದರೆ ಡಿಸ್ನಿಯಾ ಆಗುತ್ತೆ. ಬಟ್ ಡೆಫಿನೆಟ್ಲಿ ಸರ್ಟನ್ ಎಕ್ಸಸೈಸ್, ಸ್ಪೆಸಿಫಿಕ್ಲಿ ಸರ್ಟನ್ ರೆಸ್ಪಿರೇಟ್ರಿ ಎಕ್ಸಸೈಸ್ ಇರುತ್ತೆ, ಅದಕ್ಕೆ ನಾವು ರೆಸ್ಪಿರೋಮೀಟರ್ ಅಂತ ಹೇಳ್ತೀರಿ, ಸರ್ಟನ್ ಬ್ರೀತಿಂಗ್ ಎಕ್ಸಸೈಸ್, ಇದನ್ನು ಮಾಡೋದು ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ಮಾಡಲೇಬೇಕಾಗತ್ತೆ. ಬಟ್ ಬೇರೆ ಸಿವಿಯರ್ ಡಿಗ್ರಿ ಆಸ್ತಮಾ ಅಲ್ಲಿ ಈ ಒಂದು ಎಕ್ಸಸೈಸ್ನ ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ನಾವು ಮಾಡೋಕ್ಕೆ ಹೋಗಬಾರ್ದು. ಅದರ್ವೈಸ್ ಸಿಂಪಲ್ ವಾಕ್ ಇರಬಹುದು, ಬ್ರಿಸ್ಕ್ ವಾಕ್ ಮಾಡಬಾರ್ದು. ಸಿಂಪಲ್ ಎಕ್ಸಸೈಸ್ ಮಾಡಿದ್ರೆ ಡೆಫಿನೆಟ್ಲಿ ಆಸ್ತಮಾ ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸರಿ ಡಾಕ್ಟರ್, ಅಸ್ತಮಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ ನಿಮಗೆ. ಮೈ ಪ್ಲೆಷರ್. ಇನ್ನು ವೀಕ್ಷಕರೇ, ನೀವು ಕೂಡ ಅಸ್ತಮಾಗೆ ಸಂಬಂಧಪಟ್ಟ ಹಾಗೆ, ಶ್ವಾಸನಾಳದ ಅಸ್ತಮಾಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರನ್ನು ಸಂಪರ್ಕಿಸಬಹುದು. ಸಂಪರ್ಕಿಸಬೇಕಾದ ವಿಳಾಸ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ಶಾಖೆಗಳು ನೋಟ್ ಮಾಡ್ಕೊಳ್ಳಿ. ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇನ್ನು ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ಇನ್ನು ದೂರವಾಣಿ ಸಂಖ್ಯೆ
1800 ಅಥವಾ 9550001133. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.